ಹಲೋ ಸ್ನೇಹಿತರಿಗೆ ಸ್ವಾಗತ ಸಹಜ ಕೃಷಿಗೆ. ನಾನು ನಿಮ್ಮ ಸ್ನೇಹಿತ ರಾವ್ ಮಾತಾಡ್ತೀನಿ. ಸ್ನೇಹಿತರೆ, ಇವತ್ತು ನಾವು ನಿಮಗೆ ಒಂದು ಟೂಲ್ ಬಗ್ಗೆ ಮಾತಾಡ್ತೀವಿ. ಸ್ಪೆಷಲಿ ಹೇಳಬೇಕಂದ್ರೆ ತೊಗರಿ ಒಳಗೆ ಕುಡಿ ಚೂಟೋದು ಭಾಳ ಇಂಪಾರ್ಟೆಂಟ್ ಐತಿ. ನಿಮಗೆ ಪುನಃ ಇದ್ದಿರ್ಬೋದು ಚಂಡಿ ಚೂಡ್ತಿ ಅಂತ ಹೇಳ್ತೀವಿ. ನಮ್ಮ ಕಡೆ ಗುಲ್ಬರ್ಗ, ಬೀದರ್ ಸೈಡ್ ಅಥವಾ ಬಿಜಾಪುರ ಸೈಡ್, ಯಾದಗಿರಿ ಸೈಡ್ ಏನಾಗುತ್ತೆ ಅಂದ್ರೆ ನಾವು ತೊಗರಿಯಲ್ಲಿ ಚಂಡಿ ಚೂಡ್ತೀವಿ. ಓಕೆ, ಆ ಚಂಡಿ ಚೂಡಬೇಕಾದ್ರೆ ನಿಮಗೆ ಲೇಬರ್ ಅಂದರೆ ರೈತರು ಲೇಬರ್ ಸಿಗ್ತಾ ಇಲ್ಲ. ಅದಕ್ಕೆ ನಾವು ಸಾಲ್ವ್ ಮಾಡೋಕೆ ಏನು ಮಾಡಿದ್ದೀವಿ ಅಂದರೆ ಒಂದು ಚಂಡಿ ಚೂಟೋದು ಮಷಿನ್, ಬ್ಯಾಟ್ರಿ ಆಪರೇಟೆಡ್ ನಿಪ್ಪಿಂಗ್ ಮಷಿನ್ ಅಂತ ಹೇಳ್ತೀವಿ. ಅದಕ್ಕೆ ಚಂಡಿ ಚೂಡೋದು ಮಷಿನ್ ಅಂತ ಹೇಳ್ತೀವಿ. ಅದು ನಾವು ಇವತ್ತು ಡಿಬಾಕ್ಸಿಂಗ್ ಮಾಡ್ತೀವಿ, ಅದು ಯಾವ ಥರ ಯೂಸ್ ಆಗತ್ತೆ ಅಂತ ಹೇಳಿ. ಆಮೇಲೆ ಇನ್ನೊಂದು ಸ್ನೇಹಿತರೆ, ಆ ವಿಡಿಯೋ ಕಂಟಿನ್ಯೂ ನೋಡೋಕ್ಕಿಂತ ಮುಂಚೆ ನಮ್ದು ಏನು ರಿಕ್ವೆಸ್ಟ್ ಅಂದ್ರೆ ನಮ್ಮದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ನಮ್ಮ ರೈತರ ಜೊತೆ ಶೇರ್ ಮಾಡಿರಿ. ಮತ್ತು ಇಂಥವಂಥ ನಿಮಗೆ ಹೊಸ ಹೊಸ ಟೆಕ್ನಾಲಜಿಗಳು, ನಿಮಗೆ ಹೊಸ ಟೆಕ್ನಾಲಜಿ ನಾವು ನಿಮಗೆ ಯೂಟ್ಯೂಬ್ ಹಾಕ್ತೀವಿ, ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ. ಸೊ ಪ್ಲೀಸ್ ನಮ್ಮ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಆಮೇಲೆ ರೈತರ ಜೊತೆ ಶೇರ್ ಮಾಡಿರಿ ಸ್ನೇಹಿತರೆ. ಸೊ ನಾವು ಚಂಡಿ ಚೂಟೋದು ಮಷಿನ್ ಏನಂದ್ರೆ ಇದು ನಾವಿವತ್ತು ಡಿಬಾಕ್ಸಿಂಗ್ ಮಾಡ್ತಾಯಿದ್ವಿ. ಈಗ ನೋಡ್ತಿರ್ಬೋದು, ಇದು ಕವರ್ ಇದೆ, ಪ್ರೊಡಕ್ಷನ್ ಇದೆ, ಆಮೇಲೆ ಇದು ಒಂದು ಹ್ಯಾಂಡಲ್ ಕೊಟ್ಟಿದ್ದಾರೆ. ಇದೊಂದು ಸ್ಟೇನ್ಲೆಸ್ ಸ್ಟೀಲ್ ಬ್ಲೇಡ್ ಇದೆ ಸ್ನೇಹಿತರೆ, ಇದು ಹೆವಿ ಸ್ಟೇನ್ಲೆಸ್ ಸ್ಟೀಲ್ ಬ್ಲೇಡ್ ಇದೆ. ಆಮೇಲೆ ಇಲ್ಲಿ ನೋಡ್ತಿರ್ಬೋದು ಇದ್ರ ಜೊತೆ ಒಂದು ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ. ಅಂದರೆ ಯಾವಾಗಲೂ ನಾವು ಕೆಲಸ ಮಾಡೋ ಟೈಮಲ್ಲಿ ಇದು ನಮಗೇನು ಹತ್ತಬಾರ್ದು ಅಂತ ಹೇಳಿ ಈ ಥರ ಪ್ರೊಟೆಕ್ಷನ್ನು ಕೊಟ್ಟಿದ್ದಾರೆ. ಆಮೇಲೆ ಸ್ನೇಹಿತರೆ, ಇದು ಬಂದುಬಿಟ್ಟು ಬ್ಯಾಟ್ರಿ ಆಪರೇಟೆಡ್ ಇದೆ. ನಿಮ್ಮ ಕಡೆ ಈ ಥರ ಸ್ಪ್ರೇಯರ್ಸ್ ಇದ್ದಿರ್ಬೋದು, ಮನೆಯಲ್ಲಿ ಈ ಥರ ಸ್ಪ್ರೇಯರ್ಸ್ ಇರುತ್ತೆ. ನಾವು ಖಾಲಿ ಎಣ್ಣೆ ಹೊಡೋಕ್ಕೆ ಸಲುವಾಗಿ ನಾವು ಯೂಸ್ ಮಾಡ್ತೀವಿ. ಆದರೆ ನಿಮ್ಮ ಕಡೆ ಇಂಥ ಸ್ಪ್ರೇ ಇತ್ತಂದರೆ ನಿಮಗೆ ಹೊಸ ಬ್ಯಾಟ್ರಿ ತೊಗೊಂಬರೋದು ಬೇಕಾಗಿಲ್ಲ. ಅದರಲ್ಲಿ ನಾವು ಜಸ್ಟ್ ಜಾಡ್ಲಿ ಈ ಥರ ಕನೆಕ್ಷನ್ ಮಾಡಬೇಕು. ಈ ಥರ ಕನೆಕ್ಷನ್ ಮಾಡಬೇಕು, ಜಸ್ಟ್ ಕನೆಕ್ಷನ್ ಮಾಡಬೇಕು. ಮತ್ತು ಇಲ್ಲಿ ನೋಡ್ತಿರ್ಬೋದು ಈ ಥರ ವೈಬ್ರೇಷನ್ ಆಗುತ್ತೆ. ಇದಕ್ಕೇನು ಹೊಸದು ಇದೇನು ಬೇಕಾಗಿಲ್ಲ. ಅದಕ್ಕೆ ಸ್ನೇಹಿತರೆ ಇದು ಒಂದು. ಆಮೇಲೆ ಇದು ನಾ ಇವತ್ತು ಚಂಡಿ ಚುಟ್ಟೋದು ಇಂಪಾರ್ಟೆನ್ಸ್ ಏನಂತ ನಿಮ್ಗೆ ಹೇಳ್ತೀನಿ. ನೀವು ಯಾವಾಗ ತೊಗರಿಲಿ ಅಥವಾ ಹತ್ತಿಯಲ್ಲಿ, ಸೋಯಾಬೀನಲ್ಲಿ ನೀವು ಚಂಡಿ ಚುಟ್ಟಿದ್ರೆ ಏನಾಗುತ್ತೆ ಅಂದ್ರೆ ನಿಮ್ದು ಹೈಟ್ ಏನಾದ್ರೆ ಹೆಚ್ಚಿಗೆ ಬೀಳಂಗಿಲ್ಲ, ಹೈಟ್ ಎಕ್ಸೆಸ್ ಆಗಿಲ್ಲ, ಹೆಚ್ಚಿಗೆ ಆಗಿಲ್ಲ. ನಮಗೇನು ಇಂಪಾರ್ಟೆಂಟ್ ಅಂದ್ರೆ ನಮಗೆ ಫಂಟಿಗಳು ಅಂದರೆ ಬ್ರಾಂಚಸ್ಗಳು ಬೇಕಾಗತ್ತೆ. ಸೊ ಅದಕ್ಕೇನಂದ್ರೆ ಚಂಡಿ ಕಂಪಲ್ಸರಿ ಚುಟ್ಲೇಬೇಕು. ಟಾಪ್ ರೇಸಿಂಗ್ ಅಂತ ಹೇಳ್ತೀವಿ, ನಿಪ್ಪಿಂಗ್ ಅಂತ ಹೇಳ್ತೀವಿ. ಆ ತುದಿ ಏನು ಟಾಪ್ ಏನು ಇರ್ತಲ್ಲ, ಆ ತುದಿ ಏನು ಇರ್ತಲ್ಲ ಅದು ಕಟ್ ಮಾಡಬೇಕಾಗತ್ತೆ. ಅದ್ರಿಂದ ಏನಾಗುತ್ತೆ ಅಂದ್ರೆ ಮ್ಯಾಲಿನ ಹೈಟ್ ಗ್ರೋತ್ ಮಾಡೋಕ್ಕೆ ಕೊಡಂಗಿಲ್ಲ. ಅದೇನು ಮಾಡ್ತದೆ, ಫಂಟಿಗಳು ಹೆಚ್ಚಿಗೆ ಇನ್ಕ್ರೀಸ್ ಮಾಡುತ್ತೆ. ನಮ್ಮ ನಂಬರ್ ಆಫ್ ಬ್ರಾಂಚಸ್ ಇತ್ತಂದ್ರೆ ಹೆಚ್ಚಿಗೆ ಫಂಟಿ ಇತ್ತಂದ್ರೆ ನಮ್ಮ ಇಳುವರಿ ಇನ್ಕ್ರೀಸ್ ಆಗುತ್ತೆ ಸ್ನೇಹಿತರೆ. ಆಲ್ಮೋಸ್ಟ್ ಮೋರ್ ದನ್ 20% ಏನಂದ್ರೆ ನಿಮ್ಮದು ಇಳುವರಿ ಇನ್ಕ್ರೀಸ್ ಆಗುತ್ತೆ. ಖಾಲಿ ಒಂದು ಟೆಕ್ನಾಲಜಿ ಚಂಡಿ ಚುಟ್ಬೇಕಂದ್ರೆ ಅದು ಒಂದು ಇಂಪಾರ್ಟೆಂಟ್ ಸ್ನೇಹಿತರೆ. ಆಮೇಲೆ ನಮ್ಮ ಕಡೆ ಲೇಬರ್ ಮನಿ ಮನುಷ್ಯನಿಗೆ ಈ ಮಷೀನಿಂದ ಆಲ್ಮೋಸ್ಟ್ ಒಂದು ದಿನದಲ್ಲಿ ಆಲ್ಮೋಸ್ಟ್ 5 ಎಕರೆ ಆರಾಮ್ಸಿ ಮಾಡ್ಕೋಬೋದು. ಒಂದ್ಸರಿ ಚಾರ್ಜ್ ಮಾಡ್ಕೋಬೇಕು ನಿಮ್ಮ ಬ್ಯಾಟ್ರಿ, ಅದ್ರಲ್ಲಿ ಜಸ್ಟ್ ಪಿನ್ ಹಾಕಬೇಕು. ಆಮೇಲೆ 5 ಎಕರೆ ಆರಾಮ್ಸಿ ಒಬ್ಬ ಮನುಷ್ಯ ಚಂಡಿ ಚುಟ್ಕೊಂಡು ಬರ್ತಾನೆ. ಸ್ಪೆಷಲಿ ತೊಗರಿಯಲ್ಲಿ ಇದು ಭಾಳ ಇಂಪಾರ್ಟೆನ್ಸ್ ಐತಿ, ಚಂಡಿ ಚುಟ್ಲೇಬೇಕಾಗತ್ತೆ. ಆಮೇಲೆ ಇದು ನಿಮಗೆ ಟೂಲ್ ಬೇಕಾದ್ರೆ ನಮ್ದು www.krishiMachine.com ಅನ್ನೋದು ಸಿಗ್ತೈತಿ. ಅಲ್ಲಿಂದ ಡೈರೆಕ್ಟ್ಲಿ ಇದು ಪರ್ಚೇಸ್ ಆರ್ಡರ್ ಮಾಡ್ಬೋದು. ಆಮೇಲೆ ಇದು ಕೇವಲ 1500 ರೂಪಾಯಿ ಐತಿ ಸ್ನೇಹಿತರೆ, 1500 ರುಪೀಸ್ ಐತಿ. ನೀವು ಇವತ್ತು ನಾವು ಕೃಷಿ ಮಷೀನ್ಸ್ ಒಳಗೂ ನಾವು ಡೋರ್ ಡೆಲಿವರಿ ಮಾಡ್ತೀವಿ, ಆಲ್ ಓವರ್ ಇಂಡಿಯಾನು ಸಪ್ಲೈ ಮಾಡ್ತೀವಿ. ಇದು ಒಂದು ನೀವು ಡೈರೆಕ್ಟ್ಲಿ ಅಲ್ಲಿಂದ ಪರ್ಚೇಸ್ ಮಾಡ್ಬೋದು. ಆಮೇಲೆ ನಿಮಗೆ ಏನಾರ ಕಾಂಟ್ಯಾಕ್ಟ್ ಬೇಕಂದ್ರೆ 9535161600 ಕಾಲ್ ಮಾಡ್ಬೋದು, ಅಥವಾ 7353659555 ಕಾಲ್ ಮಾಡಿದ್ರೆ ಹೆಂಗತ್ತೆ ಅಲ್ಲಿಂದ ನಾವು ಡೈರೆಕ್ಟ್ಲಿ ಆರ್ಡರ್ ಮಾಡಿ ತೊಗೊಂಡು ನಾವು ಸಪ್ಲೈನು ಮಾಡ್ತೀವಿ ಸ್ನೇಹಿತರೆ. ಇದು ಒಂದು ಭಾಳ ಬೆನಿಫಿಟ್ ಐತಿ. ಆಮೇಲೆ ಯಾವಾಗ ಚಂಡಿ ಚುಡ್ಬೇಕಂತ ಒಂದು ಪ್ರಶ್ನೆ ಬರುತ್ತೆ. ನೀವು ತೊಗರಿ ಒಳಗೆ ಸ್ಪೆಷಲಿ ಬಿತ್ತಿನ ದಿವಸ ಹಿಡಿದು 45 ಡೇಸ್ ಒಳಗೆ 45 ದಿವಸಕ್ಕೆ ಒಂದ್ಸತಿ ಚಂಡಿ ಚುಡ್ಬೇಕಾಗತ್ತೆ. ಆಮೇಲೆ ಇನ್ನೊಂದು 15 ದಿವಸ 20 ದಿವಸಕ್ಕೆ ಗ್ಯಾಪ್ ಬಿಟ್ಟು ಇನ್ನೊಂದು ಸತಿ ಚಂಡಿ ಚುಡ್ಬೇಕಾಗುತ್ತೆ. 2 ಸತಿ ಚಂಡಿ ಚುಡ್ಬೇಕಾಗುತ್ತೆ ಸ್ನೇಹಿತರೆ. ಅಂದರೆ ನಿಪ್ಪಿಂಗ್ ಮಾಡಬೇಕಾಗುತ್ತೆ. ಇದು ಭಾಳ ಇಂಪಾರ್ಟೆಂಟ್ ಐತಿ. ಇದು ಒಂದು. ಇದು ಯಾವ ಥರ ಅಡ್ಜಸ್ಟ್ ಮಾಡ್ತೀರಿ ಅಂತ ನಿಮಗೆ ತೋರಿಸ್ತೀನಿ. ಇದು ಭಾಳ ಇಂಪಾರ್ಟೆಂಟ್ ಇದೆ ಸ್ನೇಹಿತರೆ. ಇಲ್ಲಿ ನೋಡ್ತಿರ್ಬೋದು ಸ್ಟೇನ್ಲೆಸ್ ಸ್ಟೀಲ್ ಬ್ಲೇಡ್ ಕೊಟ್ಟಿದ್ದಾರೆ, ಹೌದಾ. ಇದು ಒಂದಿದೆ. ಇದ್ರ ಜೊತೆ ನಿಮಗೆ LN ಕೀ ಒಳಗೆ ಬೆಲ್ಟ್ನೂ ಇದೆ. ಹೆವಿ ಅಂದರೆ ಆದರೆ ಈ ಥರ ಬೆಲ್ಟ್ನೂ ಸಿಗುತ್ತೆ, ಅದು ಬೆಲ್ಟ್ನೂ ಹಾಕೋಬೋದು. ಆಮೇಲೆ ಇದು ಒಂದು ಪ್ರೊಟೆಕ್ಷನ್ ಗಾರ್ಡ್ ಇದೆ, ಇದು ಒಂದಿದೆ. ಆಮೇಲೆ ಇದು ಆ್ಯಂಗಲ್ ನಿಮಗೆ ಎಷ್ಟು ಬೇಕು, ಆ್ಯಂಗಲ್ ಯಾವ ಥರ ಬೇಕು ಆ್ಯಂಗಲ್ನೂ ಅಡ್ಜಸ್ಟ್ ಮಾಡ್ಕೋಬೋದು. ಇದು ಒಂದಿದೆ, ನೀವು ಜಸ್ಟ್ ಟಿಲ್ಟ್ ಮಾಡಿಕೊಂಡು
ಹಾಂ ರೀ